ಒಂದು ಪುಟ್ಟ ಹಳ್ಳಿಯಲ್ಲಿ ಅನಾಮಿಕ ಎಂಬ ಬಡ ಸೊಸೆ ತನ್ನ ಅತ್ತೆ ಮಾವ ಮತ್ತು ಪತಿಯೊಂದಿಗೆ ವಾಸವಾಗಿರುತ್ತಾಳೆ. ಅವಳು ತುಂಬಾ ಬಡವಳಾದರೂ ಅಡುಗೆಯಲ್ಲಿ ಅವಳ ಕೈಗುಣ ಅದ್ಭುತವಾಗಿತ್ತು. ಅದೇ ಊರಿನಲ್ಲಿ ಶ್ರೀಮಂತ ಅತ್ತೆ ಕಾಂತಮ್ಮ ಮತ್ತು ಅವಳ ಸೊಸೆ ಅಂಜಲಿ ವಾಸವಿದ್ದರು. ಅಂಜಲಿ ತುಂಬಾ ಅಹಂಕಾರಿಯಾಗಿದ್ದು ಅಡುಗೆ ಮನೆಯ ಕಡೆ ಸುಳಿಯುತ್ತಿರಲಿಲ್ಲ. ಒಂದು ದಿನ ಅನಾಮಿಕಳ ಅತ್ತೆ ಮಾವ ಮಳೆಯಲ್ಲೇ ಕೆಲಸ ಮುಗಿಸಿ ಮನೆಗೆ ಬರುತ್ತಾರೆ. ಅವರಿಗೆ ಇಷ್ಟವೆಂದು ಅನಾಮಿಕ ಸಾಲ ಮಾಡಿ ಮಟನ್ ತಂದು ರುಚಿಯಾದ ಬಿರಿಯಾನಿಯನ್ನ ತಯಾರಿಸುತ್ತಾಳೆ. ಆದರೆ ದುರಾದೃಷ್ಟ ಎಂದರೆ ಅವಳು ನೀರು ತರಲು ಹೋದಾಗ ನಾಯಿಯೊಂದು ಪಾತ್ರೆಯನ್ನು ಎಳೆದು ಬಿರಿಯಾನಿಯನ್ನೆಲ್ಲ ನೆಲಪಾಲು ಮಾಡುತ್ತದೆ. ಅನಾಮಿಕ ಅಳುತ್ತಿರುವುದನ್ನ ಕಂಡ ಅವಳ ಸ್ನೇಹಿತೆ ಶಾಂತಿ ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ಮತ್ತೆ ಅಡುಗೆ ಸಾಮಗ್ರಿಯನ್ನು ಕೊಡಿಸುತ್ತಾಳೆ. ಅನಾಮಿಕ ಮತ್ತೊಮ್ಮೆ ಅತಿ ಶೀಘ್ರದಲ್ಲಿ ಅದ್ಭುತವಾದ ಬಿರಿಯಾನಿಯನ್ನು ಮಾಡುತ್ತಾಳೆ. ಇದರ ಸುವಾಸನೆ ಇಡೀ ಬೀದಿಗೆ ಹರಡುತ್ತದೆ. ಇದನ್ನು ಗಮನಿಸಿದ ಅಕ್ಕಪಕ್ಕದ ಮನೆಯ ಶ್ರೀಮಂತ ಅತ್ತೆ ಕಾಂತಮ್ಮ ಆ ಬಿರಿಯಾನಿಯನ್ನು ತರಿಸಿಕೊಂಡು ತಿನ್ನುತ್ತಾಳೆ. ಅದರ ರುಚಿಗೆ ಮಾರು ಹೋಗಿ ಅನಾಮಿಕಳಿಗೆ ತನ್ನ ಮನೆಯ ಪಕ್ಕದ ಬಂಗಲೆಯಲ್ಲಿ ದೊಡ್ಡ ಸಂಬಳದ ಅಡುಗೆ ಕೆಲಸ ಕೊಡಿಸುತ್ತಾಳೆ. ಅನಾಮಿಕ ಬೇರೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಹಣ ಸಂಪಾದಿಸಿ ತನ್ನ ಮನೆಯನ್ನ ಸುಧಾರಿಸಿಕೊಳ್ಳುತ್ತಾಳೆ. ಈ ನಡುವೆ ಅನಾಮಿಕಳ ಮನೆಗೆ ಅತ್ತೆ ಶಾರದೆ ತನ್ನ ಎರಡನೇ ಮಗನಿಗೆ ಅಂಜಲಿ ಎಂಬಾಕೆಯನ್ನು ಮದುವೆ ಮಾಡಿ ತರುತ್ತಾಳೆ. ಅಂಜಲಿ ಬಂದ ದಿನದಿಂದಲೇ ಮನೆಯಲ್ಲಿ ಹವ ಶುರು ಮಾಡುತ್ತಾಳೆ. ಅವಳಿಗೆ ಮಾಂಸಾಹಾರವೆಂದರೆ ಪ್ರಾಣ, ಆದರೆ ಅಡುಗೆ ಮಾಡುವುದು ಅಸಹ್ಯ. ಅನಾಮಿಕ ದಿನವಿಡೀ ಕಷ್ಟಪಟ್ಟು ಅಡುಗೆ ಮಾಡಿದರೆ ಅಂಜಲಿ ಮಾತ್ರ ಎಲ್ಲವನ್ನು ಒಬ್ಬಳೇ ತಿಂದು ಮುಗಿಸುತ್ತಿದ್ದಳು. ಅಷ್ಟೇ ಅಲ್ಲದೆ ಅತ್ತೆ ಮಾವನಿಗೆ ಮರ್ಯಾದೆ ಕೊಡದೆ ಚಿಕ್ಕ ಚಿಕ್ಕ ಬಟ್ಟೆ ತೊಟ್ಟು ತಲೆ ಬಿಸಿಯಾಗಿದ್ದಳು. ಅತ್ತೆ ಶಾರದೆಗೆ ಈಗ ಅನಾಮಿಕಳ ಬೆಲೆ ತಿಳಿಯುತ್ತಿದೆ. ಎಷ್ಟೇ ಆದರೂ ಹಳೆಯ ಅಕ್ಕಿಯೇ ರುಚಿ ಎಂದು ಅನಾಮಿಕಳ ಹೊಗಳತೊಡಗುತ್ತಾಳೆ. ಒಂದು ದಿನ ಅನಾಮಿಕ ಒಂದು ಉಪಾಯ ಮಾಡುತ್ತಾಳೆ. ಅಂಜಲಿಯನ್ನು ಪ್ರೀತಿಯಿಂದ ಕರೆದು ತಾನು ಕೆಲಸ ಮಾಡುವ ದೊಡ್ಡ ಬಂಗಲೆಗೆ ಕರೆದೊಯ್ಯುತ್ತಾಳೆ. ಅಲ್ಲಿ ಅನಾಮಿಕ ಮಾಡುವ ಮಟನ್ ಬಿರಿಯಾನಿಯನ್ನು ನೋಡಿ ಎಲ್ಲರೂ ಹೇಗೆ ಗೌರವ ಕೊಡುತ್ತಾರೆ ಎಂದು ತೋರಿಸುತ್ತಾಳೆ. ನೋಡು ಅಂಜಲಿ, ಅಡುಗೆ ಮಾಡುವುದು ಕೇವಲ ಹೊಟ್ಟೆ ತುಂಬಲಿಸಿಕ್ಕಲ್ಲ, ಅದು ಕುಟುಂಬವನ್ನು ಒಂದುಗೂಡಿಸುವ ಕಲೆ ಎಂದು ತಿಳಿ ಹೇಳುತ್ತಾಳೆ. ಅನಾಮಿಕಳ ಬಿರಿಯಾನಿ ರುಚಿ ನೋಡಿದ ಅಂಜಲಿಗೂ ಅಚ್ಚರಿಯಾಗುತ್ತದೆ. ಅನಾಮಿಕ ಅವಳಿಗೆ ಗುಟ್ಟಾಗಿ ಮಟನ್ ಬಿರಿಯಾನಿ ಮಾಡುವುದನ್ನು ಕಲಿಸಿಕೊಡುತ್ತಾಳೆ. ಅಂಜಲಿ ಮೊದಲ ಬಾರಿಗೆ ತಾನೇ ಬಿರಿಯಾನಿ ಮಾಡಿ ಅತ್ತೆ ಮಾವನಿಗೆ ಬಡಿಸಿದಾಗ ಅವರು ಸಂತೋಷದಿಂದ ಅವಳನ್ನು ಅಪ್ಪಿಕೊಳ್ಳುತ್ತಾರೆ. ಅಂಜಲಿಗೆ ಅಡುಗೆಯಲ್ಲಿ ಸಿಗುವ ತೃಪ್ತಿ ಮತ್ತು ಕುಟುಂಬದ ಪ್ರೀತಿಯ ಅರಿವಾಗುತ್ತದೆ. ಕೊನೆಗೆ ಅನಾಮಿಕ ತನ್ನ ಕೈ ರುಚಿಯಿಂದ ಬಡತನ ಗೆದ್ದರೆ ಅಂಜಲಿ ತನ್ನ ಅಹಂಕಾರವನ್ನು ಬಿಟ್ಟು ಅನಾಮಿಕಳಂತೆ ಒಳ್ಳೆಯ ಸೊಸೆಯಾಗುತ್ತಾಳೆ. ಅನಾಮಿಕಳ ಮಟನ್ ಬಿರಿಯಾನಿ ಕೇವಲ ಹಸಿವು ನೀಗಿಸದೆ ಒಂದು ಮುರಿದು ಹೋಗಬಹುದಾದ ಕುಟುಂಬವನ್ನು ಒಂದುಗೂಡಿಸುತ್ತದೆ. ಈ ಕಥೆಯ ನೀತಿ ಪ್ರೀತಿ, ತಾಳ್ಮೆ ಮತ್ತು ಕೌಶಲ್ಯವಿದ್ದರೆ ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬಹುದು ಮತ್ತು ಇತರರ ಮನಸ್ಸನ್ನು ಗೆಲ್ಲಬಹುದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.